ಹುಡುಗರ ಬಾಳ ಪಾಪ ಹಾಕಿ ಈ ಮಾತಿಗೆ ಏನ್ ಅನ್ಬೇಕ್ರವ ಲೇ ಅಲ್ಲಿ ಕೊಟ್ಟು ನನ್ನ ಮಗನ ಏ ಹರಾಮ್ ಕೋರ್ ನನ್ನ ಮಗನ ಏ ಲಪಂಗ ಗೌಡ್ರ ನೀವು ಹೇಳ್ರಿ ನನಗೆ ಬೇಜಾರಿಲ್ರಿ ಹೊರಕರಿ ನಿಮ್ನ ಹಂಗ ಬೆಳೆದ್ರಿ ಆ ಮೈಲಾರ್ಲಿಂಗ ಹಂಗ ಬೆಳೆದ ನಾನು ಈ ಊರಿನ ಗೌಡನೆಂದು ಮರೆತು ನನಗೆ ಹೊತ್ತು ಮೇಲೆ ಮಾತನಾಡ್ತಾನ ಗಾಡಿ ಬೇಟೆಗಾರ ಸಾಕರ ನಿನಗೆ ಮಾತಾಡ ಸಾಕಾರಿಕೆರೆ ಅಂತ ಸಿಕ್ಕಂಗ ಬಡವರ ರಕ್ತ ಕುಡಿತಿಲ್ಲ ಶಾಂತಿ ವಹಿಸಿದ ಗಾಂಧೀಜ ಕಳಿಸಿದ ದೇಶದ ಊರಾಳುವ ಗೌಡನಿಂದ ತಿಳಿದು ಊರ ತುಂಬ ಸಾರಾಯ ಇಟ್ಟುಕೊಂಡು ಅವರ ಯಾಕೆ ಗೌರಿ ಯಾಕೆ ನನ್ನನ್ನು ಏರುವುದರಲ್ಲಿ ಕೂಗಿ ಕರೆದರಲ್ಲ ಯಾಕೆ ಇಷ್ಟೆಲ್ಲ ನನ್ನ ಮನೆಯಲ್ಲಿ ರಾಜಂತ ಹೇಳಿದರು ನೀನು ಮಾಡಿ ಮೇಲೆ ನಮ್ಮ ಅದೇ ಅದೇ ಈ ರತ್ನಾಕರ್ನ ಸ್ಪೆಷಾಲಿಟಿ ನಾನು ಅಲ್ಲಿ ಕುಳಿತಿರುವ ಹಾಗೆ ಸುಮ್ಮನೆ ಕೊಟ್ಟಿಲ್ಲ ಕ್ಷಣಕ್ಕೂ ಎಲ್ಲ ಸಮಾಚಾರವನ್ನು ತಿಳಿದುಕೊಂಡು ಅದಕ್ಕೆ ಸರಿಯಾದ ಉತ್ತರ ಮಾಡ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ನನಗೆ ಮುಂಚಿತವಾಗಿ ತಿಳಿದುತ್ತೇನು ಹೌದು ಮೊದಲು ಬಂದವನು ಮೈಲಾರಿ ಕಮಿಷನ್ ಆಗಿ ಬಂದು ಕಳ್ಳು ಬಾಲು ಇವನವನ ತಮ್ಮ ಮಹೇಶ್ ಅವರಿಬ್ಬರು ಶಿವಲಿಂಗನ ಮಕ್ಕಳು ಇಷ್ಟೆಲ್ಲ ನಡಿಬೇಕಾದರೆ ಮೊದಲು ನಿಮ್ಮ ಮೇಲೆ ಯಾವುದೋ ಹಳೆ ಸೇಡಿರಬೇಕು ಅದಕ್ಕೀಗ ಏನು ಮಾಡುವುದೆಂದು ಬೇರೆ ರತ್ನಾಕರ ಇರಲಿ ಅದು ಬರೀ ಸಣ್ಣ ವಿಷಯ ಈಗ ಹೋಗಿ ಆ ಮಹೇಶನಿಗೆ ಭೇಟಿಯಾಗಿ ಎಫ್ಐಆರ್ ನಿಲ್ಲಿಸಿ ನಾನಾಗಿದೆ ಒಂದು ನೆಪ ಹೇಳಿ ಮನೆಗೆ ಕರೆಸಿ ಗಂಡ ಕುಡಿಸಿ ಗಂಡ ತಿಳಿಸಿ ಹಣದ ರಾಶಿಯ ಮೇಲೆ ಮುದ್ದಾದ ಕಣ್ಣೆಯನ್ನು ಕೈಡಿಸಿ ನಮ್ಮಂತೆ ವಶ ಮಾಡಿಕೊಳ್ಳಬೇಕು ಹೆಂಗ್ರಿ ಸೆಟ್ರ ಹೌದು ನೋಡ್ರಿ ಈಗ ಏನ್ ಹೇಳಿಲ್ಲ ಪಕ್ಕ ಕರೆಂಟ್ ಫೈಟ್ ಹೇಳಿರು ಕರೆಂಟ್ ಫೈಟ್ ಈ ನಿರ್ಧಾರ ಸರಿಯೇ ನೀವು ತಿಳಿಯಿಲ್ಲ ಗೌಡ್ರಿ ನಾನು ಹೇಳಿದಂತೆ ಮಾಡಿದರೆ ಈಗಲೇ ನಿಮ್ಮ ಕಳ್ಳ ವ್ಯಾಪಾರ ಎಂದಿಗೂ ಮುಗಿಯುವುದಿಲ್ಲ ಅವನ ಬೆಂಬಲದಿಂದ ದಿನ 24 ಗಂಟೆವರೆಗೆ ಚಾಲ್ತಿಯಲ್ಲಿರುತ್ತದೆ ಹೌದು ಗೌಡ್ರಿ ರತ್ನಾಕರ ಹೇಳ್ತಾ ಇರೋದು ಸರಿ ಅನಿಸ್ತಾ ಇದೆ ಮುಂದೆ ನಮ್ಮನ್ನ ಯಾರು ಹಿಡಿಯೋದಿಲ್ಲ ಎಸ್ ಪಿ ಅವರು ಹೇಳಿದಾಗೆ ಹೇಳ್ತಾರೆ ಅನಿಸುತ್ತೆ ಓಕೆ